ನನ್ನ ಹೆಸರು ರಾಮಣ್ಣಗೌಡ ಅಂತ ಹೇಳಿ. ನಾವು ನಿವೃತ್ತ ಶಿಕ್ಷಕರು. ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ನಮ್ಮ ಮೈಸೂರಿಗೆ ಆಗಮಿಸಿ ಇಲ್ಲಿಗೆ 100 ವರ್ಷಗಳು ಕಳೆದಿದೆ. ಅವರ ವಾಸ ಇದ್ದಂತಹ ಸ್ಥಳವನ್ನ ಈಗ ಒಂದು ಸ್ಮಾರಕವಾಗಿ ಇವಾಗ ಮಾಡಿದ್ದಾರೆ. ಆ ಸ್ಮಾರಕ ಮಾಡಲಿಕ್ಕೆ ಹಲವಾರು ವಿಘ್ನಗಳು ಇದ್ದವು. ಅದನ್ನೆಲ್ಲ ಸರ್ಕಾರದ ಒಂದು ಸಹಕಾರದೊಂದಿಗೆ ಅದನ್ನು ಪರಿಹರಿಸಿಕೊಂಡು ಇವತ್ತು ಅದ್ಧೂರಿಯಾದ 40 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಆ ಸ್ಮಾರಕ ನಿರ್ಮಾಣ ಮಾಡಿ ಈ ರಾಮಕೃಷ್ಣ ಆಶ್ರಮದ, ಅದು ವಿವೇಕಾನಂದರ ಆಶಯ ಏನಿತ್ತು ಅದನ್ನ ಪೂರೈಸಿದೆ. ಈ ಮಠ ಬಹಳ ವಿಶ್ವದಾದ್ಯಂತ ವಿಶ್ವಮಾನವ ಸಂದೇಶವನ್ನು ಸಾರ್ತಾ ಇದೆ. ಅದಕ್ಕೆ ನಾವೆಲ್ಲ ಚಿರಋಣಿಗಳು.